ನನಗೆ ಕೊಟ್ಟಿರತಕ್ಕಂಥ ವಿಷಯ ಲಿಂಗ ತತ್ವ. ಲಿಂಗ ತತ್ವದ ಒಂದು ಮೊದಲನೇ ಸ್ವಲ್ಪ ಪ್ರಸ್ತಾವನೆ ಹೇಳ್ತೀನಿ. ಶರಣರ ಮಾರ್ಗದಲ್ಲಿ ಇಷ್ಟಲಿಂಗ ಒಂದು ಪ್ರಾಮುಖ್ಯ ಚೈತನ್ಯ ವಸ್ತು. ಅನುಭಾವಿಯಾದ ಸದ್ಗುರು ಕರುಣಿಸಿ ದೀಕ್ಷಾವಿಧಿಯ ಮೂಲಕ ನೀಡತಕ್ಕಂಥ ಒಂದು ಇಷ್ಟಲಿಂಗ ಬಸವಾದಿ ಶರಣರು ತೋರಿಸಿಕೊಟ್ಟರು. ಬಸವಣ್ಣನವರು ಲಿಂಗವನ್ನು ನೀಡಿ ಗುಡಿ ಗುಂಡಾರ ಮಡಿ ಮೈಲಿಗೆ ಇವೆಲ್ಲವುಗಳನ್ನು ದೂರ ಮಾಡಿದಂಥ ಒಂದು ಮಹಿಳೆಯರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ರೀತಿ ಇದು. ಒಂದು ವಚನವನ್ನು ಹೇಳ್ತಾರೆ ಅವರು. ಒಂದು ವಚನ ಹೇಳಿ ಅದೇ ರೀತಿ ನಮ್ಗೆ ಲಿಂಗವನ್ನು ಕಟ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡ್ತಾರೆ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಸಿರವೇ ವಣ್ಣ ಕಲಶವಯ್ಯ, ಕೂಡಲ ಸಂಗಮ ದೇವಯ್ಯ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತಂದ್ರ ಮನುಷ್ಯನನ್ನು ದೇಹವನ್ನಾಗಿ ದೇವರನ್ನಾಗಿ ಮಾಡಿ ಈ ದೇಹದಲ್ಲಿ 9 ಲಿಂಗಗಳನ್ನು ಕಂಡುಕೊಂಡಿದ್ದಾರೆ. ಅಂದ್ರೆ ಕುಳಿತಲ್ಲಿಯೇ ಭಗವಂತನ ದರ್ಶನವನ್ನು ಮೂಡಿಸುವುದರ ಬಗ್ಗೆ ಬ್ರಹ್ಮಾಂಡಗಳಲ್ಲಿ ಪಿಂಡಾಂಡ, ಪಿಂಡಾಂಡಗಳಲ್ಲಿ ಬ್ರಹ್ಮಾಂಡ, ಅಂದ್ರೆ ಆತ್ಮದಲ್ಲಿ ಪರಮಾತ್ಮ, ಪರಮಾತ್ಮನಲ್ಲಿ ಆತ್ಮವನ್ನು ಸಮರಸಗೊಳಿಸುವ ಲಿಂಗಾಂಗ ಯೋಗವನ್ನು ಶೋಷಿತರನ್ನು ಮತ್ತು ಮೊದಲು ಮಾಡಿ ಜಗತ್ತಿಗೆ ಜನಕ್ಕೆ ನೀಡಿರುತ್ತಾರೆ ಬಸವಣ್ಣನವರು. ಈಗ ವಚನದ ಮುಖಾಂತರನೂ ಹೇಳ್ತಾ ಇದ್ದಾರೆ. ಅಂತರಂಗದಲ್ಲಿ ಆವರಿಸಿ ಬಹಿರಂಗದಲ್ಲಿ ತೋರುವೆ, ಕಂಗಳ ಕೊನೆಯಲ್ಲಿ ಮೂರ್ತಿಯಾಗಿ ಮನದ ಕೊನೆಯಲ್ಲಿ ತೋರುವೆ, ಎನ್ನ ಬ್ರಹ್ಮರಂಧ್ರದಲ್ಲಿ ತೋರುವ ಜ್ಯೋತಿ ಉರಿ ಲಿಂಗ ದೇವ ನೀನಯ್ಯ ಅಂತ ಅಂತರಂಗದಲ್ಲಿ ಆವರಿಸಿ ಬಹಿರಂಗದಲ್ಲಿ ತೋರುವೆ. ನಮ್ಮ ಲಿಂಗಯ್ಯ ಅನ್ನೋದು ನಮ್ಮ ಅಂತರಂಗದಾಗೂ ಇರ್ತಾನೆ, ಬಹಿರಂಗದಾಗೂ ಇರ್ತಾನೆ. ಅಂದ್ರೆ ಸಕಲ ಜೀವರಾಶಿಗಳಲ್ಲಿ ಒಂದು ಪರಮಾತ್ಮ ಅನ್ನೋ ಒಂದು ಆತ್ಮ ನೆಲೆಸಿರ್ತೈತಿ. ಒಂದು ಪ್ರತಿಯೊಂದು ಒಂದು ಇರಿವಿ ಕೂಡ ಒಂದು ಅದಕ್ಕೆ ಒಂದು ಆತ್ಮ ಅನ್ನೋದು ಇರ್ತೈತಿ. ಅದಕ್ಕೊಂದು ಪರಮಾತ್ಮ ಒಂದು ಜೀವ ಕಳೆಯನ್ನು ತುಂಬಿರ್ತಾನೆ. ಅಂದ್ರೆ ಎಲ್ಲದರಲ್ಲಿಯೂ ಎಲ್ಲ ಕಡೆಯಲ್ಲೂ ದೇವರು ಇರ್ತಾನೆ ಅನ್ನೋ ಒಂದು ಪ್ರಕೃತಿಯ ಒಂದು ಒಳಗೊಂಡು ಬರೆದಿರ್ತಾರೆ ಇದನ್ನು ಬಸವಣ್ಣನವರು. ಇದರ ವಿವಿಧ ಅರ್ಥಗಳನ್ನ ಕೊಡ್ತಾ ಇದ್ದಾರೆ. ಲಿಂಗವನ್ನು ಬ್ರಹ್ಮಾಂಡದ ಸಂಕೇತ, ಬ್ರಹ್ಮಾಂಡದ ಸೃಷ್ಟಿ, ಸಂರಕ್ಷಣೆ, ನಾಶ ಮತ್ತು ಸೃಷ್ಟಿ, ಸ್ಥಿತಿ, ಲಯ ಈ 3 ಶಕ್ತಿಗಳ ಸಂಕೇತ. ಅಗಮ್ಯ ಅಗೋಚರ ಪರಮೋಚ್ಚ ಪರವಸ್ತು, ವಿಶ್ವಾತೀತ ಆತ್ಮ, ವಿಶ್ವಾಸ ಶಾಶ್ವತ, ಪರಮಾತ್ಮ ಸರ್ವಶಕ್ತ, ಉನ್ನತ ಶಕ್ತಿ, ಸರ್ವವ್ಯಾಪಿ ವಿಶ್ವಶಕ್ತಿ ಇತ್ಯಾದಿ ಅನೇಕ ಶಬ್ದಗಳಿಂದ ಕರೆಯಲಾಗ್ತದೆ. ಅಂದ್ರೆ ಪರಮಾತ್ಮನಿಗೆ ಒಂದೇ ಹೆಸರಂತಲ್ಲ. ಈಗ ನಾವು ಕೆಲವರು ಹೇಳ್ತೀವಿ ಲಿಂಗಯ್ಯ ಅಂತ ಹೇಳ್ತೀವಿ, ಪರಮಾತ್ಮ ಅಂತ ಹೇಳ್ತೀವಿ, ನಮ್ಮ ನಂಬಿಕೆಗೆ ಒಂದು ಪರಮಾತ್ಮ ಅಂತಾನೂ ಹೇಳ್ತೀವಿ. ಆ ರೀತಿ ನಾನಾ ರೀತಿಯಾಗ ಹೆಸರು ಕೊಟ್ಟಿದ್ದಾರೆ. ಪರಶಿವನ ಸಂಕೇತ, ಪರಶಿವನ ಪ್ರತೀಕವಾಗಿದೆ. ಅನಂತ ಶಕ್ತಿಯ ಪ್ರತಿರೂಪ, ಒಂದು ಶಕ್ತಿಯ ಪ್ರತಿರೂಪನೇ ನಾವು ಶಿವ ಅಂತ ಕಾಣ್ಬೋದು. ಲಿಂಗವು ಪುರುಷ ಮತ್ತು ಪ್ರಕೃತಿಯ ಸಂಯೋಗದ ಸೂಚಕ, ಸಕಲ ಜೀವರಾಶಿಗಳ ಸೃಷ್ಟಿಗೆ ಆಧಾರ. ಪುರುಷ ಇರಲಿ, ಸ್ತ್ರೀ ಇರಲಿ, ಪ್ರಕೃತಿ ಎಲ್ಲ ಒಂದು ಸ್ವರೂಪನ ಒಳಗೊಂಡಿರ್ತಕ್ಕಂಥದ್ದು ಲಿಂಗ. ಲಿಂಗವು ಕಾಲರಹಿತತೆಯನ್ನು ಸೂಚಿಸುತ್ತದೆ. ಅದು ಆದಿ ಅಂತ್ಯವಿಲ್ಲದ ಶಾಶ್ವತ ಸತ್ವವಾಗಿದೆ. ಲಿಂಗವು ಕಾಲರಹಿತತೆ ಸೂಚಿಸುತ್ತದೆ ಅಂದ್ರೆ ನಾವು ಈಗ ಗಡಿಯಾರಿದೆ ಎಲ್ಲ ಟೈಮನ್ನು ನಾವು ನೋಡಿ ಹೇಳ್ತೀವಿ. ಆವಾಗ ಪ್ರಕೃತಿಯ ನಿಯಮದ ಪ್ರಕಾರ ಟೈಮಲ್ಲಿ ಹೇಳ್ತಿದ್ರು ಆಗಿನ ಜನ. ಆ ರೀತಿ ಕಾಲರಹಿತ ಸಹಿತ ಸೂಚಿಸ್ತೈತಿ ಲಿಂಗ ಅಂತ ಹೇಳ್ತಾರೆ. ಶೂನ್ಯ, ಅಪರಿಮಿತ ಬಯಲು, ಸೃಷ್ಟಿ ಎಲ್ಲ ಆಗು ಹೋಗುಗಳ ಕಾರಣೀಕರ್ತ. ಈ ಪ್ರಕೃತಿಯಲ್ಲಿ ಏನಾಗ್ತೈತಿ ಅದನ್ನೆಲ್ಲವೂ ಶೂನ್ಯ, ಅದನ್ನ ಅಪರಿಮಿತ ಬಯಲು ಮಾಡ್ತೈತಿ ಅಂತ ಹೇಳ್ತಾರೆ. ಚಿಹ್ನೆ, ಗುರುತು ಅಂದ್ರೆ ಕುರು. ನಮ್ಮ ಇಷ್ಟಲಿಂಗದ ನಮ್ಮ ಕುರು ಅಂತ ಹೇಳ್ತೀವಲ್ಲ, ಚಿಹ್ನೆ ಯಾವ್ದಂದ್ರೆ ನಾವು ಇಷ್ಟಲಿಂಗದ ಕುರು ಅಂತ ಹೇಳ್ತೀವಲ್ಲ, ಆ ರೀತಿ ಇದು. ವಚನದ ಅರ್ಥ ಅಂತಂದ್ರೆ ಅಂತರಂಗದಲ್ಲಿ ಆವರಿಸಿ ಬಹಿರಂಗದಲ್ಲಿ ತೋರುವೆ. ಅಂದ್ರೆ ಇಲ್ಲಿ ಶರಣರು ದೇವರು ತಮ್ಮ ಅಂತರಂಗದಲ್ಲಿಯೂ ಬಾಹ್ಯ ಜಗತ್ತಿನಲ್ಲಿ ಸದಾ ಇರ್ತಾರೆ ಅಂತ ಹೇಳ್ತಾರೆ. ಇದು ದೇವರ ಸರ್ವವ್ಯಾಪ್ತಿಯನ್ನು ಸೂಚಿಸುತ್ತದೆ. ಎಲ್ಲಾ ಕಡೆ ಇರ್ತೈತಿ ಅಂತ, ಸರ್ವವಾಗಿರ್ತೈತಿ ಅಂತಂದು ಹೇಳ್ತಾರ. ಕಂಗಳ ಕೊನೆಯಲ್ಲಿ ಮೂರ್ತಿಯಾಗಿ ಮನದ ಕೊನೆಯಲ್ಲಿ ತೋರುವೆ. ಅಂದ್ರೆ ಕಣ್ಣಿನಲ್ಲೇ ಕೊನೆಯಾಗಿ ಮನದಲ್ಲಿ ತೋರು. ಅಂದ್ರೆ ಕಣ್ಣಿನಾಗ ನೋಡತಕ್ಕಂಥದ್ದಲ್ಲೇ ಮನಸ್ಸಿನಾಗ ಇರ್ತಾನ ದೇವರು. ನಾವು ನೆನದಾಗನು ನಮ್ಮ ಮನದಾಗ ಮೂಡ್ತಾನ ಅನ್ನೋ ಒಂದು ಭಾವನೆ.